ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಟ್ಟಣದ ಹೃದಯ ಭಾಗದಲ್ಲಿರುವ ಧಾರ್ಮಿಕ ಐತಿಹಾಸಿಕ ಮರಡಿಗುಡ್ಡ ವೃಕ್ಷವನ ಸ್ಥಳ ಅನಾಥ ಭಕ್ತರು, ಪರಿಸರ ಪ್ರಿಯರು, ವಾಯುವಿಹಾರಿಗಳಿಗೆ ನಿರಾಸೆ ಉಂಟು ಮಾಡಿದೆ. ಕೊಳ್ಳೇಗಾಲ ಪಟ್ಟಣದ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮರಡಿಗುಡ್ಡ ಸ್ಥಳವು ಶ್ರೀ ಮಹದೇಶ್ವರರು ಮಂಡಿ ಊರಿದ ಸ್ಥಳ ಎಂಬ ಐತಿಹಾಸಿಕ ಸ್ಥಳವಾಗಿದ್ದು, ಇದರ ಹಿನ್ನೆಲೆಯಲ್ಲಿ ಮರಡಿಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಶ್ರೀ ಮಹದೇಶ್ವರ ದೇವಾಲಯ ಇರುವುದು ಒಂದು ರೀತಿಯ ಭಕ್ತರಿಗೆ, ಸಾರ್ವಜನಿಕರಿಗೆ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು, ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಮರಡಿಗುಡ್ಡವನ್ನ ವನಸಿರಿ ಸ್ಥಳವನ್ನಾಗಿ ಮಾರ್ಪಡಿಸಿ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಮತ್ತು ದಿನನಿತ್ಯ ಮುಂಜಾನೆ ಮತ್ತು ಸಂಜೆ ವಾಯುವಿಹಾರಕ್ಕೆ ಬರುವ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಹಾಗೂ ಮಕ್ಕಳ ಆಟ ಮನೋರಂಜನೆ ಅನುಕೂಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಆದರೆ ಡಿಎಫ್ಒ ಏಡುಕುಂಡಲ ರವರು ಮಾಡಿರತಕ್ಕಂತಹ ಈ ಮರಡಿಗುಡ್ಡದ ವ್ಯಾಯಾಮ ಸಲಕರಣೆಗಳು ಬಹಳ ಅಚ್ಚುಕಟ್ಟಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮರಡಿಗುಡ್ಡ ವನಸಿರಿ ಸ್ಥಳ ನಿರ್ಲಕ್ಷ್ಯತನಕ್ಕೆ ಒಳಗಾಗಿದ್ದು, ದೇವಾಲಯಕ್ಕೆ ಬರುವ ಭಕ್ತರು ಮತ್ತು ಪ್ರವಾಸಿಗರು ಹಾಗೂ ವಾಯುವಿಹಾರಕ್ಕೆ ಬರುವ ಸಾರ್ವಜನಿಕರು ಮತ್ತು ಮಕ್ಕಳಿಗೆ ಅನುಕೂಲವಾದ ಆಟದ ಸಾಮಗ್ರಿ, ವ್ಯಾಯಾಮ ಮಾಡುವ ಸಾಧನಗಳು ಮುರಿದು ಕೆಟ್ಟು ನಿಂತಿದ್ದು, ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾದ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಬಾಂಬಳ್ಳಿ, ಕಲಾವಿದರು, ಪರಿಸರ ಪ್ರೇಮಿಗಳು. ಈ ಭೂಮಿ ಮಹದೇಶ್ವರರು ಮಂಡಿ ಊರಿ ತಪವು ಮಾಡಿರತಕ್ಕಂತಹ ಪುಣ್ಯ ಭೂಮಿ. ಡಿಎಫ್ಒ ಏಡುಕುಂಡಲ ರವರು ಮಾಡಿರತಕ್ಕಂತಹ ಈ ಮರಡಿಗುಡ್ಡದ ವ್ಯಾಯಾಮ ಸಲಕರಣೆಗಳು ಬಹಳ ಅಚ್ಚುಕಟ್ಟಾಗಿತ್ತು. ಇವಾಗ ಎಲ್ಲ ನಶಿಸಿದೆ. ದಯಮಾಡಿ ಇಷ್ಟು ಸಾರಿ ಈಗಿರ್ತಕ್ಕಂತಹ ಡಿಎಫ್ಒ ಅವರಿಗೆ ಸುಮಾರು ಸಾರಿ ನಮ್ಮ ನಾಗರಿಕರು ಹೇಳಿದರೂ ಕೂಡ ಅದನ್ನು ಜರೂರಾಗಿ ಕಾರ್ಯ ಮಾಡಿಲ್ಲ. ಇವತ್ತು ವಿಪರೀತವಾಗಿ ಇಲ್ಲಿರ್ತಕ್ಕಂಥ ಸಲಕರಣೆಗಳು ಕೆಟ್ಟಿದೆ. ಪುಣ್ಯಾತ್ಮರು ಅರಣ್ಯ ಇಲಾಖೆಯ ಶ್ರೀಮತಿ ಗೀತಪ್ರಿಯ ಅಂತೇಳಿ ಬಹಳ ಗಂಡ ಹೆಂಡತಿರು ಇಬ್ಬರೂ ಕೂಡ ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ವಾಕ್ ಮಾಡಿ ಈ ರಸ್ತೆಗಳನ್ನೆಲ್ಲ ಅಭಿವೃದ್ಧಿಪಡಿಸಿ ಕೂತ್ಕೊಳ್ಳಿಕ್ಕೆ ಚೇರೆಲ್ಲ ಮಾಡಿದ್ರು. ತದಾದ ನಂತರ ಅಮರನಾರಾಯಣವರು ಬಂದು ಇದನ್ನು ಅರಣ್ಯ ಇಲಾಖೆಗೆ ವಹಿಸಿ, ಅದಾದ ನಂತರ ಏಡುಕುಂಡಲ ಅವರು ಈ ನಮ್ಮ ಕೊಳ್ಳೇಗಾಲದ ಯುವಕರುಗಳಿಗೆ ಒಳ್ಳೆಯ ಎಕ್ಸೈಸ್ ಮಾಡೋಣ ಅಂತ ಹೇಳಿ ಇಂಥ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಮಾಡಿದ್ರು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.